ಹಲೋ ಫ್ರೆಂಡ್ಸ್, 4,000 ರೂಪಾಯಿ ಹಣ ಅಂದರೆ 2 ಕಂತಿನ ಹಣ ಒಮ್ಮೆಗೆ ಜಮಾ ಆಗುತ್ತೆ. ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನಕ್ಕೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಮಾಹಿತಿ ಬಗ್ಗೆ ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಯಾವುದೇ ಥರದ ಸರ್ಕಾರದ ಸ್ಕೀಮ್ಗಳ ಬಗ್ಗೆ, ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿದರೆ ನೋಟಿಫಿಕೇಶನ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇಲ್ಲಿ ಸ್ಟಾರ್ಟ್ ದಿ ವಿಡಿಯೋ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಪ್ರತಿ ತಿಂಗಳು 2,000 ರೂಪಾಯಿ ಬರಬೇಕಾಗಿರುತ್ತೆ. ಆದರೆ ಸ್ವಲ್ಪ ಡಿಲೇ ಆಗಿ ಬರುತ್ತೆ. ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರ್ತಿರಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವಷ್ಟು ಜನಕ್ಕೆ 2,000 ರೂಪಾಯಿ ಬಂದಿರುತ್ತೆ, ಇನ್ನೊಂದಿಷ್ಟು ಜನಕ್ಕೆ 2,000 ರೂಪಾಯಿ ಬಂದಿರಲ್ಲ. ಹೀಗಾಗಿ ಒಂದಿಷ್ಟು ಜನ ಏನಂತಪ್ಪ ತಿಳ್ಕೊತಾರಪ್ಪ ಅಂತಂದರೆ, ನಮಗೆ ಯಾಕೆ 2,000 ರೂಪಾಯಿ ಬಂದಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊತಿರ್ತಾರೆ. ಒಂದು ವಿಚಾರ ಹೇಳೋದಾದರೆ, ಯಾವುದೇ ಥರದ ಪ್ರಾಬ್ಲಮ್ ಏನೂ ಆಗಿರೋಲ್ಲ. ಏನಾಗುತ್ತಪ್ಪ ಅಂತಂದರೆ, ಸರ್ಕಾರದವರು ಒಮ್ಮೆ ಒಂದು ತಿಂಗಳ ಹಣನ ಬೇಗನೆ ಹಾಕ್ತಾರೆ, ಒಮ್ಮೊಮ್ಮೆ ತಡವಾಗಿ ಅಂದರೆ 2 ತಿಂಗಳದ್ದು ಒಮ್ಮೆಗೆ ಹಾಕ್ತಾರೆ, 3 ತಿಂಗಳದ್ದು ಒಮ್ಮೆಗೆ ಹಾಕ್ತಾರೆ. ಈ ಥರ ಮಾಡೋದ್ರಿಂದನೇ ಕೆಲವೊಂದಿಷ್ಟು ಜನಕ್ಕಂಕರು ನಮ್ಮ ಹಣ ಯಾಕೆ ಬಂದಿಲ್ಲಪ್ಪ ಈ ರೀತಿಯಾಗಿ ಫುಲ್ ಕನ್ಫ್ಯೂಸ್ ಆಗಿರುತ್ತಾರೆ. ಸೊ ಈ ರೀತಿಯಾಗಿ ನೀವು ಯಾವುದೇ ಟೆನ್ಷನನ್ನು ತೆಗೆದುಕೊಳ್ಬೇಡಿ. ಪಕ್ಕ 2,000 ರೂಪಾಯಿ ಪ್ರತಿ ತಿಂಗಳು ಬರ್ತಾನೆ ಹೋಗುತ್ತೆ. ಆದರೆ ಈ ಬಾರಿ 2 ತಿಂಗಳ ಹಣ ಒಮ್ಮೆಗೆ ಜಮಾ ಆಗಿದೆ. ಇನ್ನು ಜನವರಿ ತಿಂಗಳದ್ದು ಮತ್ತು ಫೆಬ್ರವರಿ ತಿಂಗಳದ್ದು ಏನಿತ್ತಲ್ಲ, ಆ ಒಂದು ಅಮೌಂಟನ್ನು ಈಗಾಗಲೇ ಹಾಕೋಕೆ ಸ್ಟಾರ್ಟ್ ಮಾಡಿದರೆ ಭಾಳಷ್ಟು ಜನಕ್ಕೆ ಹೋಗಿದೆ. ಯಾರ್ಯಾರಿಗೆ ಬಂದಿಲ್ಲ ನೋಡಿ, ಇನ್ನೊಂದಿಷ್ಟು ದಿನದಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವೇನು ವರಿ ಮಾಡ್ಕೋಬೇಕಾಗಿಲ್ಲ, ಪಕ್ಕ ಅದು ಬಂದೇ ಬರುತ್ತೆ. ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ಇದು ಮಾರ್ಚ್ ತಿಂಗಳಲ್ವಾ, ಈ ತಿಂಗಳಲ್ಲಿ ಎಂಡಿಂಗ್ನಲ್ಲಿ ಮಾತ್ರ ಪಕ್ಕ ಎಲ್ಲರೂ ಖಾತೆಗೆ ಅಮೌಂಟನ್ನು ಜಮಾ ಮಾಡೇ ಮಾಡ್ತಾರೆ. ಸೊ ಇದೊಂದಿಷ್ಟು ಈ ವಿಡಿಯೋದ ಬಗ್ಗೆ ಮಾಹಿತಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.